ಕೊಲೆ ಕೇಸ್ ಆದರೆ ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು 2011ರಲ್ಲಿ ಒಂದು ಡಿನೋಟಿಫಿಕೇಶನ್ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಜೈಲಿಗೆ ಹೋಗಿದ್ರು. ಈಗ ಅವರು ಮತ್ತೊಮ್ಮೆ ಜೈಲಿಗೆ ಹೋಗ್ತಾರಾ, ಅವರು ಅರೆಸ್ಟ್ ಆಗ್ತಾರಾ ಅನ್ನುವಂಥ ಸುದ್ದಿ. ಮಾಜಿ CM BSYಗೆ ಪೋಕ್ಸೋ ಅಂದರೆ ಅಪ್ರಾಪ್ತ ಮಕ್ಕಳ ಮೇಲೆ ಅನುಚಿತ ವರ್ತನೆ. ಪೋಕ್ಸೋ ಕೇಸ್ ಸಂಕಷ್ಟ. ಇಂದು ಯಡಿಯೂರಪ್ಪ ಪಾಲಿಗೆ ಡಿಸೈಡಿಂಗ್ ಡೇ. ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ. ಈಗಾಗಲೇ ಅರೆಸ್ಟ್ ವಾರೆಂಟ್ ಪಡೆದಿರುವ CID. ಅರೆಸ್ಟ್ ವಾರೆಂಟ್ ಸಿಗ್ತಾ ಇದ್ದ ಹಾಗೆ ನಾಪತ್ತೆಯಾದ BSY. ಒಂದು ವೇಳೆ ನಿರೀಕ್ಷಣಾ ಜಾಮೀನು ಸಿಕ್ಕಿಲ್ಲ ಅಂದರೆ BSYಗಾಗಿ ಹುಡುಕಾಟ ನಡೀತಾ ಇದೆ. ಅವರು ನಾನು 17ಕ್ಕೆ ಬಂದು ಹಾಜರಾಗ್ತೀನಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಯಡಿಯೂರಪ್ಪನವರಿಗೆ ಈ ಏಜಲ್ಲಿ ಒಂದು ಸಂಕಷ್ಟ. ಓಕೆ, ಏನನ್ಸುತ್ತೆ ನಿಮಗೆ ಯಡಿಯೂರಪ್ಪನವರ ಸ್ಟೋರಿ ನೋಡಿದಾಗ? ಅಲ್ಲ, ಗೃಹ ಸಚಿವರು ಹೇಳಿರೋ ಪ್ರಕಾರ ಅವರು ಮಾನಸಿಕ ಅಸ್ವಸ್ಥತೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ರು. ಮೋಸ್ಟ್ಲಿ ಇದರಲ್ಲಿ ಖುಲಾಸೆ ಆಗಬಹುದು ಯಡಿಯೂರಪ್ಪನವರು ಅಂತ ಅನ್ಕೊಂಡಿದ್ರು. ಬಟ್ ಇಷ್ಟೊಂದು ಸೀರಿಯಸ್ ಆಗುತ್ತೆ ಅಂತ ಈಗ ಗೊತ್ತಾಗಿದ್ದು ನನಗೆ. ಅಂದರೆ ಅವರು 3 ತಿಂಗಳಿಂದ ಏನೂ ಆಗಿರಲಿಲ್ಲ. ಅವರು ಸತ್ತೋಗ್ಬಿಟ್ರು. ವೀಕ್ಷಕರು, ಇದು ಏನಾಯಿತು ನೋಡಿ, ನಿಮಗೆ ಇದರ ಕಥೆ ಹೇಳ್ತೀನಿ. ತುಂಬ ಜನರಿಗೆ ಇದು ಏನು ಅಂತ ಗೊತ್ತಿಲ್ಲ. 2019ರಲ್ಲಿ ಒಂದು ಘಟನೆ ಆಗುತ್ತೆ. ಅಂದರೆ ಒಂದು ಹೆಣ್ಣು ಮಗಳ ಮೇಲೆ ಅನುಚಿತವಾಗಿ ವರ್ತಿಸಿದ್ದೋ ಮತ್ತೊಂದು ಅಂತೇಳಿ ಆ ಕಂಪ್ಲೇಂಟನ್ನು ಇಟ್ಟುಕೊಂಡು ಆ ಹೆಣ್ಣು ಮಗಳ ತಾಯಿ ಯಡಿಯೂರಪ್ಪನವರ ಬಳಿ ಬರ್ತಾರೆ. ಯಾವಾಗ? ಮೊನ್ನೆ ಫೆಬ್ರವರಿ 2ನೇ ತಾರೀಕು. ಫೆಬ್ರವರಿ 2ನೇ ತಾರೀಕು ಬಂದು ಹೇಳ್ತಾರೆ, ಸರ್ ನನ್ನ ಮಗಳ ಮೇಲೆ ಹಿಂಗಾಗಿದೆ, ಕೇಸ್ ಇನ್ನೂ ಕೂಡ ಪುಟ್ಟಪ್ಪ ಆಗ್ತಾ ಇಲ್ಲ, ಸ್ವಲ್ಪ ಫೋನ್ ಮಾಡಿ ಹೇಳಿ ಅಂತ. ಯಡಿಯೂರಪ್ಪನವರು ಫೋನ್ ಮಾಡಿ ಹೇಳ್ತಾರಂತೆ, ಕೇಸನ್ನು ನೋಡ್ರಿ ಮತ್ತೊಂದು ಅಂತ ಹೇಳ್ತಾರಂತೆ ಫೆಬ್ರವರಿ 2ನೇ ತಾರೀಕು. ಆಗೇನಾಗತ್ತೆ, ಫೆಬ್ರವರಿ 2ನೇ ತಾರೀಕು ತಾಯಿ ಮಗಳು ಬಂದಿರ್ತಾರೆ. ಮಾರ್ಚ್ 14ನೇ ತಾರೀಕು ಯಡಿಯೂರಪ್ಪನ ವಿರುದ್ಧ ಅದೇ ಹೆಣ್ಣುಮಗಳು ತಾಯಿ ಒಂದು ಕಂಪ್ಲೇಂಟ್ ಮಾಡ್ತಾರೆ. ಏನು, ನಾನೇನು ಆ ಕೇಸನ್ನು ಪುಟ್ಟಪ್ ಮಾಡಿ ಅಂತ ಹೋಗಿದ್ದೆ, ಅವತ್ತಿನ ದಿವಸ ನನ್ನ ಮಗಳನ್ನು ಒಳಗೆ ಕರ್ಕೊಂಡೋಗಿ ಅನುಚಿತವಾಗಿ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ವರ್ತನೆ ಮಾಡಿದ್ದಾರೆ ಅಂತೇಳಿ ಒಂದು ಕೇಸನ್ನು ಮಾಡ್ತಾರೆ. ಸದಾಶಿವನಗರ ಪೊಲೀಸ್ ಸ್ಟೇಷನಲ್ಲಿ ಈ ಕೇಸನ್ನು ಪೊಲೀಸರು ಭಾಳ ಸೀರಿಯಸ್ ಆಗ್ತಾ ಗೊತ್ತಾರೆ. ಅದು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದೆ, ಅವರು ಅದನ್ನು FIR ಮಾಡಿಕೊಂಡ್ರು. ಮರುದಿವಸವೇ ಅದು CIDಗೆ ವರ್ಗಾವಣೆ ಆಯಿತು. ಆ ಕೇಸ್ಗಳು ಹಂಗೆ ವರ್ಗಾವಣೆ ಆಗಿಬಿಡುತ್ತೆ. ಯಾಕಂದರೆ ಈ ನಿರ್ಭಯ ಕೇಸ್ ಆದ ನಂತರ ಭಾಳ ಸ್ಟ್ರಿಕ್ಟ್ ಆಗಿದೆ. ಯಾವಾಗ? ಮಾರ್ಚ್ 15ನೇ ತಾರೀಕು. ಇದನ್ನೆಲ್ಲ ವಿವರಿಸಿದಂಥ ಮಾಹಿತಿ ಪಡ್ಕೊಂಡಂಥ SIT ಮಾರ್ಚ್ 28ನೇ ತಾರೀಕು ಯಡಿಯೂರಪ್ಪನವರಿಗೊಂದು ನೋಟಿಸ್ ಕಳಿಸುತ್ತೆ. ಮಾರ್ಚ್ 28ನೇ ತಾರೀಕು ಆಗಿದ್ದು 2019. ಇವರು ಹೋಗಿದ್ದು ಫೆಬ್ರವರಿ 2ನೇ ತಾರೀಕು. ಮಾರ್ಚ್ 14ನೇ ತಾರೀಕು. ನೋಡಿ ಅಷ್ಟು ಗ್ಯಾಪ್ ಇದೆ. ಫೆಬ್ರವರಿ 2ನೇ ತಾರೀಕು ಹೋಗಿದ್ದು, ಇವರು ಕಂಪ್ಲೇಂಟ್ ಕೊಟ್ಟಿದ್ದು ಮಾರ್ಚ್ 14ನೇ ತಾರೀಕು. ಮಾರ್ಚ್ 15ನೇ ತಾರೀಕು ಕೇಸ್ CIDಗೆ ಬರುತ್ತೆ. ಮಾರ್ಚ್ 28ಕ್ಕೆ CID ಇವ್ರಿಗೊಂದು ನೋಟಿಸ್ ಕಳಿಸುತ್ತೆ. ಇವರು ಏಪ್ರಿಲ್ 12ನೇ ತಾರೀಕು ಹೋಗ್ಬಿಟ್ಟು ಏನಪ್ಪ ಅಂತ ಕೇಳ್ತಾರೆ, ನಿಮ್ಮ ವಾಯ್ಸ್ ಸ್ಯಾಂಪಲ್ ಕೊಡಿ, ಆ ವಿಡಿಯೋದಲ್ಲಿ ವಾಯ್ಸ್ ಲಿಖಿತವಾಗಿ ಏನು ಕರ್ಕೊಳ್ಳೋದಿಲ್ಲ. ಇಷ್ಟ ಫೆಬ್ರವರಿ 12ಕ್ಕೆ ಹೋಗಿರ್ತಾರೆ ಯಡಿಯೂರಪ್ಪನವರು, ವಾಯ್ಸ್ ಸ್ಯಾಂಪಲ್ ಪಡ್ಕೊಳ್ತಾರೆ. ಈ ನಡುವೆ ಏನಾಗುತ್ತೆ, ಈ ಮಾಧ್ಯಮಗಳು ಕೂಡ ಅದನ್ನು ಒಂದು ಸ್ವಲ್ಪ ಸಿಲ್ಲಿಯಾಗಿ ಅಥವಾ ದೊಡ್ಡ ಸೀರಿಯಸ್ ಆಗಿ ಯಾಕೆ ತಗೊಳ್ಳಿಲ್ಲ ಅಂತಂದರೆ ಯಡಿಯೂರಪ್ಪನವರು ಇದ್ದಾರೆ ಅಂತ ಅಲ್ಲ. ಯಡಿಯೂರಪ್ಪನವರು ಇದ್ರೆ ನಮಗೇನು ಸ್ಟೋರಿನೇ ಅಲ್ವಾ? ಹೌದು. ಯಾರಾದರೂ ಮುಖ್ಯಮಂತ್ರಿಗಳು ದೊಡ್ಡ ವ್ಯಕ್ತಿಗಳಿದ್ದಾರೆ ಅಂದರೆ ಸ್ಟೋರಿನೇ ನಮಗೆ. ಆದರೆ ಆ ಹೆಣ್ಣು ಮಗಳ ಮೇಲೆ ಒಂದು 53 ಬಾಕಿ ಇಂಥ ಕೇಸ್ಗಳು ಇತ್ತು. ಯಾರ ಮೇಲೆ? ಪೊಲೀಸ್ ಕಮಿಷನರ್ ಆಗಿರುವಂಥ ಭಾಸ್ಕರ್ ರಾವ್ ಮೇಲೆ, ಅಲೋಕ್ ಕುಮಾರ್ ಮೇಲೆ, ಗೃಹ ಮಂತ್ರಿ ಮೇಲೆ, ಗೃಹ ಇಲಾಖೆ ಮೇಲೆ 53 ಕೇಸು. ಅಂದರೆ ಪೋಕ್ಸೋ ಕೇಸ್ ಅಲ್ಲ, ಬೇರೆ ಬೇರೆ ಕೇಸ್ ಇತ್ತು. ನಾವು ಅವತ್ತು ಹೋಮ್ ಮಿನಿಸ್ಟರ್ಗೆ ಕೇಳಿದ್ವಿ, ಸರ್ ಏನು ಅಂತ. ಅದಕ್ಕೆ ಹೋಮ್ ಮಿನಿಸ್ಟರ್ ಹೇಳಿದ್ರು, ಇಲ್ಲ ಆಕೆಯದ್ದು ಹಿಂಗೆ ತುಂಬ ಇದೆ, ಮಾನಸಿಕ ಅಸ್ವಸ್ಥತೆ ಅಂತ ಅನಿಸುತ್ತೆ. ಹಾಗಂತ ಮಾನಸಿಕ ಅಸ್ವಸ್ಥತೆ ಅಂತ ಅನಿಸಿದೆ ಅನ್ನೋ ಕಾರಣಕ್ಕಾಗಿ ಆ ಹೆಣ್ಣು ಮಗಳ ಮೇಲೆ ಅನುಚಿತ ವರ್ತನೆ ಮಾಡಿದರೆ ಯಡಿಯೂರಪ್ಪನವ್ರನ್ನೇನು ಬಿಡಬೇಕು ಅಂತೇನಿಲ್ಲ. ಓಕೆ, ಅದು ಕೇಸ್ ಆಗಲೇಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಈ ನಡುವೆ ಏನಾಯಿತು, ಹಾಗೆ ನಿಂತೋಗ್ಬಿಡ್ತು. ಬಿ ರಿಪೋರ್ಟ್ ಆಗತ್ತೆ ಅಂತೇಳಿ ಮೇ 26 ಬಂತು ನೋಡಿ. ಇದು ಜೂನ್. ಮೇ 26 ಬಂತು. ಕೇಸ್ ಕೊಟ್ಟ ಮಹಿಳೆ ಸತ್ತೋಗ್ಬಿಟ್ರು. ಸತ್ತೋದಾಗ ಸಾಧಾರಣವಾಗಿ ಡೌಟ್ ಹೆಂಗೆ ಬರುತ್ತೆ, ಏನು ವಿಷ ಕೊಟ್ಟು ಸಾಯಿಸಿದ್ರ ಮತ್ತೊಂದು ಬರುತ್ತೆ. ಆದರೆ ನಾವು ಕೂಡ ಮಾಹಿತಿ ಅನಾರೋಗ್ಯ ಪೀಡಿತರಾಗಿದ್ರು, ಸತ್ತೋಗ್ಬಿಟ್ರು ಅಂತೇಳಿ ಮುಗೀತಾ. ಜೂನ್ 11 ಬಂತು. ಯಾವಾಗ? ಜೂನ್ 11. ರಿಸಲ್ಟ್ ಬಂದಿದ್ದು ಯಾವಾಗ?
ಜೂನ್ 4. ಹೌದು. ಜೂನ್ 11 ಬಂತು. CID ಮತ್ತೊಂದು ನೋಟಿಸ್ ಕಳಿಸುತ್ತೆ ಯಡಿಯೂರಪ್ಪನವ್ರಿಗೆ, ಹಾಜರಾಗಬೇಕು ನಾಳೆ ಅಂತ. 12ನೇ ತಾರೀಕು ಹಾಜರಾಗುವುದಿಲ್ಲ. ಈಗ ಅವರ ಜಾಮೀನು ರಹಿತ ವಾರೆಂಟ್ ಜಾರಿಗೊಳಿಸಿ ಅವ್ರನ್ನೀಗ ಕಂಡ್ರೆ ಅರೆಸ್ಟ್ ಮಾಡಬೇಕು. ಅವ್ರು ಹೇಳ್ತಾರೆ ನಾನು ಹೊರಗಡೆ ಇದ್ದೀನಿ ಸ್ವಾಮಿ, 17ನೇ ತಾರೀಕು ಬರ್ತೀನಿ ಅಂತ. ಈ ನಡುವೆ ಹೈಕೋರ್ಟ್ನಲ್ಲಿ ಅದನ್ನು ಸ್ಕ್ವಾಶ್ ಮಾಡಿ ಅಥವಾ ರದ್ದು ಮಾಡಿ ಅಂತೇಳಿ ಕೇಸ್ ಹಾಕ್ತಾರೆ. ಇಲ್ಲ, ಇದು ನನ್ನ ಮೇಲೆ ತಪ್ಪು ಆರೋಪ, ನೀವು ಹಾಕ್ಬೋದು, ನಾನು ಹಾಕ್ಬೋದು. ಇಲ್ಲಿ ತನಕ ಬದ್ದು ನಿಂತಿದೆ. ಈಗೇನು ಅನಿಸುತ್ತೆ ನಿಮಗೆ? ಕೆಲವರು ಹೇಳ್ತಾರೆ ಇದು ಪೊಲಿಟಿಕಲ್ ಇದಿದೆ. ಸ್ವತಃ ಅವ್ರ ಪುತ್ರ ಸಂಸದ ಬಿ.ವೈ. ರಾಘವೇಂದ್ರ ಹೇಳಿದ್ರು. ಅದನ್ನು ಹೇಳಿಸ್ತೀನಿ. ಯಾಕೆಂತಂದ್ರೆ ಒಂದು ಹಾಗಂತ ಇದನ್ನ ಪುಷ್ಟೀಕರಿಸೋದು ಮತ್ತೊಂದು ಅಲ್ಲ. ಹೆಣ್ಣು ಮಗಳಿಗೆ ತೊಂದರೆ ಆಗಿದ್ದರೆ ಶಿಕ್ಷೆ ಆಗ್ಲೇಬೇಕು. ನಾವು ಪ್ರಜ್ವಲ್ ರೇವಣ್ಣ ವಿರುದ್ಧ ಯಾಕೆ ಹೋದ್ವಿ? ಇದೇ ಕಾರಣಕ್ಕೆ ಹೋದ್ವಿ. ಅಲ್ಲಿ ನೇಹಾ ಕೊಲೆ ಆದಾಗ ಯಾಕೆ ಹೋದ್ವಿ? ಇದೇ ಕಾರಣಕ್ಕೆ ಹೋದ್ವಿ. ಅಲ್ಲಿ ಅಂಜಲಿ ಆದಾಗ ಜೋರಾಗಿ ಧ್ವನಿ, ಇದೇ ಕಾರಣಕ್ಕೆ. ಯಡಿಯೂರಪ್ಪನವರಾದರೂ ಸರಿ ಅದರಲ್ಲಿ. ಆದರೆ ಮೊನ್ನೆ ರಾಹುಲ್ ಗಾಂಧಿ ಒಂದು ಬೆಂಗಳೂರಿಗೆ ಬಂದಿದ್ರು ಒಂದು ಕೇಸ್ ಮೇಲೆ, ಸುರ್ಜೇವಾಲಾ ಬಂದಿದ್ರು ಒಂದು ಕೇಸ್ ಮೇಲೆ. ಹಾಗಾಗಿ ರಾಜಕೀಯ ವಲಯದಲ್ಲಿ ಏನಪ್ಪ ಅಂತಂದರೆ ಕಾಂಗ್ರೆಸ್ ಅವರಿಗೆ ಅದು ಇರುಸು ಮುರುಸು ಆಗಿದೆ. ನಮ್ಮವ್ರನ್ನೆಲ್ಲ ನೀವು ಕೋರ್ಟ್ಗೆ ಕರೆಸ್ತೀರಾ, ನಿಮ್ಮ ಬಿ ರಿಪೋರ್ಟ್ ಇದನ್ನು ಕೂಡ ಓಪನ್ ಮಾಡಿ ನಿಮ್ಮನ್ನು ಕೂಡ ಹಿಂಗೆ ಮಾಡ್ತೀವಿ ಅಂತೇಳಿ ಮಾಡಿದ್ದಾರೆ ಅನ್ನುವಂಥದ್ದು. ಇದರ ಬಗ್ಗೆ ಯಾರು ಮಾತಾಡಿದ್ದಾರೆ ಅಂತಂದರೆ ರಾಘವೇಂದ್ರ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಓಕೆ, ಈಗ ಪರಮೇಶ್ವರ್ ಮಾತಾಡಿದ್ದಾರಂತೆ. BSY ಬೆಂಗಳೂರಿಗೆ ಬೇಗ ಬರಬೇಕು, ಇಲ್ಲಾಂದರೆ ಅಧಿಕಾರಿಗಳಿಗೆ ಹೋಗಿ ಕರ್ಕೊಂಡ್ಬರ್ತಾರೆ ಅಂತೇಳಿ. ಈಗ ಅವ್ರ ಹತ್ರ ಹೇಳ್ಬೇಕು, ಸರ್ ಅವತ್ತು ಹೇಳಿದ್ರೆ ನೀವು ಮಾನಸಿಕ ಅಸ್ವಸ್ಥೆ, ಈಗ ಯಾಕೆ ಪ್ಲೇಟ್ ಚೇಂಜ್ ಮಾಡಿದ್ರಿ ಅಂತ ಕೇಳಿದ್ರೆ ಉತ್ತರ ಇರ್ಲಿಕ್ಕಿಲ್ಲ. ಹಾಗಾಗಿ ಇದು ರಾಜಕೀಯ ಪ್ರೇರಿತ ಇದೆಯಾ ಅನ್ನುವಂಥ ಕೆಲವು ಡೌಟ್ಗಳು ಬರ್ತಾ ಇದೆ. ವಾರಂಟ್ ಜಾರಿಯಾಗಿದೆ. ಅವರಿಗೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಅವರಿಂದ ಮಾಹಿತಿಗಳು ತಗೊಂಡು ಆಮೇಲೆ ಮುಂದೆ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು ತಗೊಳ್ತಾರೆ. ಹೇಳ್ತಾರೆ, ಅವ್ರು ಹೇಳಬೇಕಲ್ಲ, ಅದನ್ನೇ ಹೇಳಬೇಕು. ಅವರು ಬೇರೆ ಏನು ಹೇಳೋಕ್ಕಾಗುತ್ತೆ? ಇನ್ವೆಸ್ಟಿಗೇಷನ್ ಅಂತ ಅಂದ್ರೆ ಅದೆಲ್ಲ ಈಗ FSLಗೆ ಅವರು ಕಳಿಸಿದ್ರು, ಅದನ್ನೆಲ್ಲ ರಿಪೋರ್ಟ್ಸ್ ಎಲ್ಲ ಬರಬೇಕಲ್ವ. ಅದನ್ನೆಲ್ಲ ಮಾಡಿ ಆ ಪ್ರೊಸೀಜರಲ್ಲಿ ಏನು ಮಾಡಬೇಕು. ಯಾಕೆಂದರೆ ಅವರು ದೊಡ್ಡವರು ಇದ್ದಾರೆ, VIP ಇದ್ದಾರೆ ಅಂತ ಹೇಳಿ ಅವರಿಗೆಲ್ಲ ಎಲ್ಲವನ್ನು ಕೂಡ ಅವರು ಪರಿಶೀಲನೆ ಮಾಡಿ ಆನಂತರ ಮುಂದುವರಿಬೇಕು. ಏಕಾಏಕಿಯಾಗಿ ಒಂದು ವೇಳೆ ತಪ್ಪಾದರೆ ಪೊಲೀಸ್ನವ್ರ ಮೇಲೆ ಬರುತ್ತಲ್ವ. ಸರ್, ಬೆಂಗಳೂರಲ್ಲಿ ಕಾಣ್ತಾ ಇಲ್ಲ, ಇಲ್ಲಿ ಮಾಹಿತಿ ಇದೆಯಾ ಸರ್? ಯಡಿಯೂರಪ್ಪ ಏನೋ ಡೆಲ್ಲಿಗೆ ಹೋಗಿದ್ದಾರೆ ಅಂತೇಳಿ ಅವರೇ ಹೇಳಿದ್ದಾರೆ. ಡೆಲ್ಲಿಗೆ ಹೋಗ್ತಾ ಇದ್ದೀನಿ, 17ನೇ ತಾರೀಕೇನೋ ಬರ್ತೀನಿ ಅಂತ ಹೇಳಿದ್ದಾರೆ ಅಂತೇಳಿ ಹೇಳಿದರು. ಈಗ ವಾರಂಟ್ ಆಗಿದೆ, ಅವರು ಬೇಗ ಬಂದರೆ ಒಳ್ಳೆಯದು, ಇಲ್ಲಾಂದರೆ ಹೋಗಿ ಕರ್ಕೊಂಡು ಬರ್ತಾರೆ. ಮೋಸ್ಟ್ ಪ್ರಾಬಬ್ಲಿ ಅರೆಸ್ಟ್ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ ನನ್ನ ಪ್ರಕಾರ. ಜಾಮೀನು ಸಿಕ್ಬಿಟ್ರೆ ಅದಕ್ಕೆ ಅಲ್ಲ, ಜಾಮೀನಿಗಿಂತ ರದ್ದು ಮಾಡಬೇಕು ಅಥವಾ ಜಾಮೀನು ಏನಾಗುತ್ತೆ ಅಂತೇಳಿ. ಅದೇ ನಾನು ಹೇಳಿದ್ನಲ್ವ, ಇವರು ಹೋಗಿರ್ತಾರೆ, ಏಪ್ರಿಲ್ 12ಕ್ಕೆ ಹೋಗಿರ್ತಾರೆ, ಯಡಿಯೂರಪ್ಪನವ್ರು ಹೋಗಿರ್ತಾರೆ. ಆಗ ಕೇವಲ ವಾಯ್ಸ್ ಸ್ಯಾಂಪಲ್ ಮಾತ್ರ ತಗೊಂಡಿರ್ತಾರೆ. ಆಮೇಲೆ ಏಕಾಏಕಿ ಅವರು ತೀರ್ಕೊಂಡ ನಂತರ ಅವರ ಪುತ್ರ ಮತ್ತೆ ಅದನ್ನು ಕೋರ್ಟ್ಗೆ ಹೋಗ್ತಾರೆ. ಹಾಗಾಗಿ ಅದು ಮತ್ತೆ ಪ್ರವರ್ಧಮಾನಕ್ಕೆ ಬಂದಿದೆ. ತಪ್ಪೇನಿಲ್ಲ. ಹೆಣ್ಮಕ್ಳ ವಿಚಾರದಲ್ಲಿ ಇಂಥದ್ದು ಆಗಿದ್ದರೆ ಅದರಲ್ಲಿ ಅಂಥದ್ದು ನಡೆಯುತ್ತೆ. ಈ ನಡುವೆ ರಾಘವೇಂದ್ರ ಅವರನ್ನ ಮಾತಾಡಿಸಿದ್ವಿ. ರಾಘವೇಂದ್ರ ಅವನ್ನ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಅವರ ಮಗ ಸುಮಾರು 2.5 ತಿಂಗಳು ಕೆಳಗೆ ಪ್ರಕರಣ ನಡೆದಿದೆ ಅಂಥೇಳಿ ಸಂತ್ರಸ್ತೆ ದೂರನ್ನು ಕೊಟ್ಟಾದ ಮೇಲೆ ಇದರಲ್ಲಿ ಏನು ಕೂಡ ಹುರುಳಿಲ್ಲ ಅಂಥೇಳಿ ಬಿ ರಿಪೋರ್ಟನ್ನೇ ಹಾಕುವಂಥ ಒಂದು ಸಂಬಂಧಪಟ್ಟಂಥ ಇದು ಕೇಸ್ ಇದು. ಆದರೆ ಇದರಲ್ಲೂ ಕೂಡ ರಾಜಕಾರಣವನ್ನು ಹುಡುಕಿ, ಯಾಕೆಂದರೆ ಆ ಸಂತ್ರಸ್ತರೇ ಅದು ಅನ್ಯಾಯ ಆಗಿದೆ, ಸರ್ಕಾರದಿಂದ ಅಧಿಕಾರಿಗಳಿಂದ ಅನ್ಯಾಯ ಆಗಿದೆ ಅಂಥೇಳಿ ಪೂಜ್ಯ ತಂದೆಯವ್ರ ಮುಖಾಂತರನೇ ನಮ್ಮ ಪೊಲೀಸ್ ಕಮಿಷನರ್ಗೆ ಬೇರೆ ಬೇರೆ ಅಧಿಕಾರಿಗಳಿಗೆ ಫೋನೆಲ್ಲ ಮಾಡಿಸಿದ್ರು ಅವರು. ಆಮೇಲೆ ಗೊತ್ತಾಯಿತು ಆ ಹೆಣ್ಮಗಳು ಸುಮಾರು 40-50 IAS IPS ಅಧಿಕಾರಿ ವಿರುದ್ಧನೂ ಕೂಡ ಈ ರೀತಿಯಂಥ ಕೇಸ್ಗಳನ್ನು ಅದು ಇದು ಹಾಕಿದ್ದಾರೆ ಅಂತ ಗೊತ್ತಾಯಿತು. ಆಮೇಲೆ ಆದಮೇಲೆ ಈ ರೀತಿಯಂಥ ಒಂದು ಕಂಪ್ಲೇಂಟನ್ನು ಕೊಟ್ಟಾಗ ಕಳೆದ 1.5-2 ತಿಂಗಳಿಂದ ಏನೂ ಇಲ್ಲದಂಥ ವಿಚಾರ, ಒಂದು ಬಿ ರಿಪೋರ್ಟ್ ಹಾಕುವಂಥ ಒಂದು ವಿಚಾರ ಇದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಥಿಂಗ್ ಇದಲ್ಲ. CID ತನಿಖೆ ಆಗಿದೆ, ಯಡಿಯೂರಪ್ಪ ಪೂಜೆ ತಂದೆಯಿಂದ ಹೇಳಿಕೆ ತೆಗೆದುಕೊಂಡಿದ್ದಾರೆ. ಇದು ಏಕಾಏಕಿ 2-3 ದಿನದಲ್ಲಿ ಗೌರವಿತ ರಾಹುಲ್ ಗಾಂಧಿ ಅವ್ರನ್ನ, ಗೌರವಿತ CM ಸಾಹೇಬ್ರನ್ನ ಈ BJP ಸರ್ಕಾರದ ವಿರುದ್ಧ ಸುಳ್ಳು ಆರೋಪಗಳನ್ನು ಏನು ಮಾಡಿದ್ರು, ಆ ವಿಚಾರದಲ್ಲಿ ಏನು ಕೋರ್ಟ್ ಅವರಿಗೆ ಕರೆಸಿತ್ತು. ಅದಾದಮೇಲೆ ಈ ರೀತಿಯಂಥ ಒಂದು ಘಟನೆಗಳು ಶುರುವಾಗಿದೆ. ಅಥವಾ ಇವು ಸರ್ಕಾರದ ಮೇಲೆ ಬಂದಂಥ ಈ ವಾಲ್ಮೀಕಿ ನಿಗಮ ಈ ಥರ ವಿಚಾರಗಳು ಏನಿದೆ ಅದನ್ನು ಮರೆಮಾಚೋಕ್ಕೋಸ್ಕರ ಈ ರೀತಿಯಂಥ ಘಟನೆ ನಡೀತಿದೆ ಅಂತ ಗೊತ್ತಿಲ್ಲ.
ಆದರೆ ಇವತ್ತು ನಮ್ಮ ಕುಟುಂಬವನ್ನು ಹಿಂದೂ ಕೂಡ ವಾಲಿಬಾಲ್ ಫುಟ್ಬಾಲ್ ಆಗಿ ಸಾಕಷ್ಟು ಪ್ರಯತ್ನಗಳು ನಡೆದಿತ್ತು, ಸುಳ್ಳು ಆರೋಪಗಳನ್ನು ಮಾಡಿ. ಎಲ್ಲದರಲ್ಲೂ ಕೂಡ ನಮ್ಮ ನ್ಯಾಯಾಲಯದ ನ್ಯಾಯ ಸಿಕ್ಕಿತ್ತು. ಈ ರೀತಿ ಯಡಿಯೂರಪ್ಪನವರ ನಮ್ಮ ಕುಟುಂಬದ ಒಂದು ಮನಸ್ಥಿತಿಯನ್ನು ಕೊಂದಿಸುವಂಥ ಮುಖಾಂತರ ನಮ್ಮ ಸಂಘಟನೆಗೆ ಹೊಡೆತ ಕೊಡ್ಬೋದು ಅಂತೇಳಿ ಇವತ್ತೇನು ರಾಜಕಾರಣ ಮಾಡೋಕ್ಕೆ ಹೊರಟಿದ್ದಾರೆ. ನಮ್ಗೆ ವಿಶ್ವಾಸ ಇದೆ ನ್ಯಾಯಾಲಯದ ನಮಗಿದೆ ಎಲ್ಲದಕ್ಕೂ ಕೂಡ ನ್ಯಾಯ ಸಿಗುತ್ತೆ ಸರ್. ರಾಜಕೀಯ ಷಡ್ಯಂತ್ರ ನಾನು ಅದನ್ನೇ ಹೇಳ್ತೀರಿ ಸರ್, 100% ಇಷ್ಟು ದಿನ ಇಲ್ಲದಂಥ ವಿಚಾರವನ್ನು ಒಂದು ಇದರಲ್ಲಿ ಸತ್ಯಾಸತ್ಯ ಇಲ್ಲದಂಗೆ ಗೌರವಂತ ಗೃಹ ಸಚಿವರು ಹೇಳಿದಂಥ ಮಾನಸಿಕ ಪರಿಸ್ಥಿತಿ ಸರಿ ಇಲ್ಲ ಹೆಣ್ಮಗಳು ಅನ್ನೋ ರೀತಿಯ ಹೇಳಿಕೆ ಕೊಟ್ಟಂಥ ಗೃಹ ಸಚಿವರು ಅವರ ಕೆಳಗಿರುವಂಥ ಇಲಾಖೆ, ಅವ್ರ ಇಲಾಖೆ ಮುಖಾಂತರ